ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಹಿ ಗುಂಬಳಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದು ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. 150 ಗ್ರಾಮ್ ಅಷ್ಟು ಬೇಳೆ ನಾನು ಕುಕ್ಕರ್ ಒಳಗಡೆ ತೊಳೆದು ಹಾಕಿದ್ದೀನಿ. ಈಗ ಅದು ಮುಳುಗಷ್ಟು ನೀರು ಹಾಕ್ಕೊಂಬಿಡೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಎಣ್ಣೆ, ಒಂದು 1/4 ಸ್ಪೂನಷ್ಟು. ಈಗ ಇದನ್ನ ಕುಕ್ಕರ್ ಮುಚ್ಚಿ ಬೇಯಲಿಕ್ಕೆ ಇಡೋಣ. 3 ವಿಸಿಲ್ ಬಂದರೆ ಸಾಕು. ನೋಡಿ, ಕೆಂಪುದು ಗುಂಬಳಕಾಯಿ, ಗುಂಬಳಕಾಯಿನ ಕೆಂಪು ಕಲರ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಬೇಯಕ್ಕೆ ಹಾಕೋಣ. ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ನೀರಿಗೆ ಹಾಕ್ಕೊಂಡಿದ್ದೀನಿ. ನೀರು ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊಂಬಿಡ್ತೀನಿ. ಈಗ ಗ್ಯಾಸ್ ಒಳಗೆ ಇಟ್ಟಿದ್ದೀನಿ, ಇದು ಚೆನ್ನಾಗಿ ಬೇಯಲಿ. ಅದು ಗಂಟ ಮಸಾಲೆ ಹುರ್ಕೊಳ್ಳೋಣ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಒಂದು 7 ಬೇಡಿಗೆ ಮೆಣಸು, 3 ಖಾರದ ಮೆಣಸು ಹಾಕ್ಕೊತೀನಿ. ಸ್ವಲ್ಪ ಹುರ್ಕೊಂಬಿಡೋಣ. ಇದು ಆಗಿದೆ, ಇದನ್ನ ತೆಗೆದ್ಬಿಡೋಣ ಒಂದು ಪ್ಲೇಟ್ಗೆ. ಅದೇ ಬಾಣಲಿಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, ಕಾಳು ಮೆಣಸು ಒಂದು 5 ಚೆನ್ನಾಗಿ ಹುರ್ಕೊಂಬಿಡೋಣ ಘಮ ಬರೋ ಗಂಟ. ನಾನು ಮಾಡ್ತಾಯಿರೋ ಸಾಂಬಾರು 5ರಿಂದ 6 ಜನ ಹೊಟ್ಟೆ ತುಂಬ ತಿನ್ಬೋದು. ಅಷ್ಟು ನಾನು ಅಷ್ಟು ಬೇಕಷ್ಟು ನಾನು ಹುರ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಸಾಮಾನುಗಳು ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಮುಚ್ಚಿನಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ತೆಂಗಿನಕಾಯ್ದು ಹುರ್ಕೊಂಬಿಡೋಣ. ಸ್ವಲ್ಪ ಒಂದು ಚುಟ್ಕಿ ಅರಿಶಿನ ಹಾಕ್ಕೊತೀನಿ. ಅದಕ್ಕೇ ಈ ಬೇಡಿಗೆ ಹುರಿದಿರೋದು ಹಾಕ್ಕೊತೀನಿ. ನೋಡಿ, ಆಗಿದೆ. ಈಗ ಈ ತಣ್ಣಗೆ ಆಗೋದ್ಮೇಲೆ ನುಣ್ಣಗೆ ರುಬ್ಕೊಂಬಿಡೋಣ. ಕುದೀತಾ ಇದೆ, ಕುದೀಲಿ, ಇನ್ನೂ ಬೆಂದಿಲ್ಲ. ನೋಡಿ, ಬೆಂದಿದೆ. ಈಗ ಇದನ್ನ ಇಳಿಸ್ಕೊಳ್ಳೋಣ. ನೋಡಿ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಇದನ್ನ ಮಸ್ತ್ಕೊಂಡ್ಬಿಡೋಣ. ಹೀಗೆ ಮಸಾಲೆ ಹಾಕ್ಕೊಂಬಿಡೋಣ. ಈ ಸೈಜೊಳಗೆ ಹುಳ್ಸೆಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ರುಬ್ಕೊಂಬಿಡೋಣ. ಈಗ ತಿರ್ಗಾ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ. ಬೇಳೆನ ಅದು ರುಬ್ಕೊಂಬಿಟ್ಟಿದ್ದೀನಿ. 1 ಟೊಮಟೊ, 1 ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊತೀನಿ. ಅದಕ್ಕೇ ಬೇಯಿಸಿಟ್ಟಿರೋದು ತರಕಾರಿನ ಹಾಕ್ಕೊತೀನಿ, ಗುಂಬಳಕಾಯಿನ. ಅದ್ರದ್ದು ನೀರೂ ಅದಕ್ಕೆ ಹಾಕಿದ್ದೀನಿ. ಒಂದು ಸತಿ ತಿರ್ಸ್ಕೊಳ್ಳೋಣ. ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಂಬಿಡೋಣ. ಜಾರು ತೊಳೆದಿರೋ ನೀರು ಹಾಕ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ನಾನು ತರಕಾರಿ ಬೇಯಲಿಕ್ಕೆ ಹಾಕಿಲ್ಲ ಉಪ್ಪು, ನಾನು ಮರ್ತೋಗಿದ್ದೆ, ಸಾರಿ. ಈಗ ಹಾಕಿದ್ದೀನಿ. ಸಣ್ಣ ತುಂಡು 2 ತುಂಡಷ್ಟು ನಾನು ಬೆಲ್ಲ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ಉರಿಯೊಳಗೆ ಒಂದು 5 ನಿಮಿಷ ಬೇಯಿಸೋಣ, ಕುದಿಸೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಕುದ್ದಿದೆ, ಒಳ್ಳೆ ಘಮ ಕೊಡ್ತಾಯಿದೆ. ಸಾಕು, ಯಾಕಂದರೆ ಆಮೇಲೆ ಇನ್ನೂ ಗಟ್ಟಿ ಆಗ್ತೈತೆ. ಈಗ ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಒಂದು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ನೋಡಿ, ಒಗ್ಗರಣೆ ಹಾಕ್ಕೊಳ್ತೀನಿ. ಈಗ ಸರ್ವ್ ಮಾಡೋಣ. ನೋಡಿದ್ರಲ್ಲ, ಸಿಹಿ ಗುಂಬಳಕಾಯಿ ಸಾರು ಯಾವ ಥರ ಮಾಡೋದಂತ ಹೇಳಿ. ಸಾಂಬಾರು ತುಂಬ ಚೆನ್ನಾಗಿರ್ತೈತೆ, ನಿಜವಾಗಿ ಹೇಳ್ತಾ ಇದ್ದೇನೆ. ಮುದ್ದೆಗೆ, ಅನ್ನಕ್ಕೆಲ್ಲ ತುಂಬ ಸೂಪರಾಗಿರ್ತೈತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾನು ವೀಡಿಯೋ ನೋಡೋದಕ್ಕಾಗಿ ಬಾಯ್.